ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗುರು. ನೀವು ನೋಡ್ತಾ ಇದ್ದೀರಾ ಗುರು ಅಗ್ರಿ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತಿನ ಮೇಯ್ನ್ ಯಾವ ಟಾಪಿಕ್ ತೊಗೊಂಡಿದ್ದೀನಪ್ಪ ಅಂದರೆ, ಅಡಿಕೆ ತೋಟದಲ್ಲೇ ಆಗಲಿ ಬೇರೆ ಯಾವುದೇ ತೋಟದಲ್ಲೇ ಆಗಲಿ ಝೀರೋ ಕಲ್ಟಿವೇಷನ್ ಬೆಟರಾ ಇಲ್ಲಾಂದರೆ ಕಲ್ಟಿವೇಷನ್ ಮಾಡಿದ್ರೆ ಬೆಟರಾ, ಯಾವುದು ಹೆಂಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಅಂತ ಕೆಲವೊಬ್ರು ಕನ್ಫ್ಯೂಸ್ ಆಗಿರ್ತಾರೆ. ಅದನ್ನು ನಾನು ನಿಮಗೆ ರಿಯಲ್ಲಾಗಿ ಆನ್ ದಿ ಸ್ಪಾಟಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನನ್ನ ಬ್ಯಾಕ್ ಸೈಡು ಇದು ಪೂರ್ತಿ ಝೀರೋ ಕಲ್ಟಿವೇಷನ್ ಆಗಿರೋದು. ಕೆಲವೊಂದು ಮರಗಳು ಹಂಗೆ ತೋರಿಸ್ತೀನಿ ನೋಡಿ. ಮರಗಳು ಎಷ್ಟು ಥಿಕ್ನೆಸ್ಗಳಿದ್ದಾವೆ, ಇವೆಲ್ಲ ಝೀರೋ ಕಲ್ಟಿವೇಷನ್ ಆಗಿರೋದು. ಇವಿ ಥಿಕ್ನೆಸ್ ಇದೆ. ಮರಗಳು ಎಷ್ಟು ಬುಡ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಲೆಂತ್ ಎಷ್ಟು ಲೈಫ್ ಬರುತ್ತೆ ಅನ್ನೋದು ನಾವು ಬುಡ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಬುಡ ಗಟ್ಟಿದ್ರೆ ತಾನೇ ಮೇಲೆ ಫಸ್ಟ್ ಜಾಸ್ತಿ ಕೊಡ್ಲಿಕ್ಕಾಗೋದು. ನೀವು ಇದ್ರ ಮೇಲೆ ಡಿಪೆಂಡ್ ನೋಡ್ಕೊಳ್ಳಿ. ಇದು ಝೀರೋ ಕಲ್ಟಿವೇಷನ್ದು. ಬಟ್ ನಾನು ನಿಮಗೆ ಈಗ ತೋರಿಸೋದು ಕಲ್ಟಿವೇಷನ್ ಆಗಿರೋದು. ಸೇಮ್ ಏಜಿಂದೆ, ಸೇಮ್ ಮರಗಳು, ಸೇಮ್ ಏಜು, ಸೇಮ್ ಮೇಂಟೆನೆನ್ಸು, ಮತ್ತು ಅಕ್ಕಪಕ್ಕ ಸೇಮ್ ವೆದರು. ಪಕ್ಕದ್ದು ಇದಕ್ಕೆ ಹೋಗೋಣ. ಅದು ಏನು ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇಲ್ಲ, ಅಕ್ಕಪಕ್ಕ ಹೊಲಗಳೇ. ತೋರಿಸ್ತೀನಿ ನೋಡಿ. ಇವಾಗ ಎಂಟ್ರಿ ಆಗಿದ್ದು ಕಲ್ಟಿವೇಷನ್ ಆಗಿರೋದು. ಹೊಲಲ್ಲಿ ಒಂದು ಚೂರು ಕಳೆ ಇಲ್ಲ, ಏನಿಲ್ಲ, ಕಲ್ಟಿವೇಷನ್ ಆಗಿದೆ. ಕಲ್ಟಿವೇಷನ್ ಆಗಿರೋ ಹೊಲಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ ನಾನು. ಯಾವುದೇ ಮರಗಳು ನೋಡಿ, ನಾನೇನು ಸ್ಪೆಸಿಫಿಕೇಷನ್ನಾಗ ಒಂದೇ ಮರ ಇದು ಮಾಡಲ್ಲ. ಹೈಟು ಸೇಮ್ ಇದೆ, ಥಿಕ್ನೆಸ್ಸು ಸೇಮ್ ಏಜ್. ಈ ಕಡೆನೇ ತೋರಿಸ್ ನೋಡಿ. ಅದು ಇದೆಲ್ಲ ಈಕ್ವಲೆಂಟಾಗಿರುತ್ತೆ. ಯಾವುದೇ ಮರದ ಬುಡ ನೋಡ್ರಿ, ನಿಮಗಿಲ್ಲೇ ಥಿಕ್ನೆಸ್ಸಲ್ಲೇ ಗೊತ್ತಾ. ಮತ್ತು ಸೇಮ್ ಏಜ್. ಹಂಗಾಗಿ ಆದಷ್ಟು ಕಲ್ಟಿವೇಷನ್ನ ಕಡಿಮೆ ಮಾಡಿ, ಝೀರೋ ಕಲ್ಟಿವೇಷನ್ ಮಾಡಿ. ರೀಸನ್ನು ಬೇರು ತುಂಬ ಇದಾಗ್ತವೆ ಅಡಿಕೆದು. ಆಮೇಲೆ ತುಂಬ ಜನ ಕೇಳ್ತಾಯಿದ್ರಿ, ಕೆರೆ ಮಣ್ಣು ಹೊಡ್ಸಿದ್ರೆ ಬೆಟರಾ, ಇಲ್ಲಾಂದರೆ ಏನು ಏರ್ ಫಾರ್ಮಿಂಗ್ ಆಗೋಲ್ಲ, ಉಸಿರಾಡೋಕ್ಕೆ ಇದಿರಲ್ಲ ಬೇರಿಗೆ, ಆ ಥರ ಆಗುತ್ತೆ ಅಂತ ತುಂಬ ವ್ಯೂಸು ನೋಡಿದ್ದೀನಿ. ತುಂಬ ಜನ ಕೆಲವೊಂದರಲ್ಲಿ ಕಮೆಂಟ್ಸು ಕೂಡ ಮಾಡಿದ್ದೀರ. ಅದಕ್ಕೋಸ್ಕರ ಅದು ನಾನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಕೆರೆ ಮಣ್ಣು ಯಾವ ಲ್ಯಾಂಡಿಗೆ ಯಾವ ಮಣ್ಣು ಬೆಟರು ಅದನ್ನೆಲ್ಲ ನಾನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಇದೊಂದು ಸ್ವಲ್ಪ ಲೆಂತಿ ವೀಡಿಯೋ ಆಗುತ್ತೆ. ಇದರಲ್ಲಿ ನಾನು ಮೇಯ್ನು ಹೇಳೋಕೊಟ್ಟಿರೋದು ಏನಪ್ಪ ಅಂದರೆ, ಝೀರೋ ಕಲ್ಟಿವೇಷನ್ ಬೆಟರಾ ಅಥವಾ ಕಲ್ಟಿವೇಷನ್ ಬೆಟರಾ ಅಂತ ನಾನು ಇದು ಮಾಡಿದ್ದು. ಬಟ್ ನನಗೆ ಅನ್ಸಿದ ಮಟ್ಟಿಗೆ ವಿತ್ ಪ್ರಾಕ್ಟಿಕಲಿ ನಾನು ನೋಡಿರೋ ಮಟ್ಟಿಗೆ ಝೀರೋ ಕಲ್ಟಿವೇಷನ್ ಬೆಟರ್ ಆಗುತ್ತೆ. ಮತ್ತು ಲೋ ಬಜೆಟ್ಟು ಆಗುತ್ತೆ, ಎಷ್ಟು ಮೇಂಟೆನೆನ್ಸ್ ಇರೋಲ್ಲ, ಮತ್ತು ಹುಲ್ಲೆಲ್ಲ ಚೆನ್ನಾಗಿ ಬೆಳೆದಿದ್ರೆ ತೇವಾಂಶನೂ ಆರಲ್ಲ. ನೀವು ಮಳೆ ಬರಲಿಲ್ಲ ನೀರು ಒಂದು ಸತಿ ನೀರು ಕೂಡಿಸಿದ್ರೂ ನೀರು ಸ್ವಲ್ಪ ಕಡಿಮೆ ಪ್ರಮಾಣ ತಗೊಳ್ಳೋದು, ಹಾವೇ ಆಗೋಲ್ಲ ಜಾಸ್ತಿ. ಅದಕ್ಕೋಸ್ಕರ ನಾನು ಹೇಳೋದು ಝೀರೋ ಕಲ್ಟಿವೇಷನ್ ಬೆಟರ್ ಅಂತೀನಿ. ನಾನು ನಿಮಗೆ ಫೈನಲಾಗಿ ಹೇಳಿದೆ, ಝೀರೋ ಕಲ್ಟಿವೇಷನ್ ಬೆಟರಾ ಇಲ್ಲಾಂದರೆ ಕಲ್ಟಿವೇಷನ್ ಮಾಡೋದು ಬೆಟರಾ, ಯಾವ್ದು ಬೆಟರು ಅಂತ ನಿಮಗೆ ಹೇಳಿದೆ. ಯಾವುದು ಅಂದರೆ ಝೀರೋ ಕಲ್ಟಿವೇಷನ್ ಬೆಟರ್ ಅಂತ ಹೇಳಿ. ಅದರಲ್ಲೂ ನಿಮಗೆ ಕೆಲವೊಂದು ಚಾಲೆಂಜಸ್ ಎಲ್ಲ ಸಿಗ್ತಾ ಇರುತ್ತೆ. ಅದರಲ್ಲಿ ಮೇಯ್ನ್ ಏನು ಚಾಲೆಂಜಸ್ ಫೇಸ್ ಮಾಡ್ತೀವಪ್ಪ ಅಂದರೆ, ಅಡ್ವಾಂಟೇಜಸ್ ಫಸ್ಟು ಏನೇನು ಅಡ್ವಾಂಟೇಜ್ ಇದೆ ಝೀರೋ ಕಲ್ಟಿವೇಷನ್ನಿಂದ, ಮತ್ತು ಆಮೇಲೆ ಡಿಸಡ್ವಾಂಟೇಜಸ್ ಹೇಳ್ತೀನಿ. ಅಡ್ವಾಂಟೇಜ್ ಏನಂದರೆ, ಝೀರೋ ಕಲ್ಟಿವೇಷನ್ ಮಾಡೋದ್ರಿಂದ ನಮಗೆ ಬೇಸಾಯದ್ದು ಮತ್ತು ಬೇರೆ ಹರಿಯೋದು ಆ ಥರದ್ದೆಲ್ಲ ನಾವು ತಪ್ಪಿಸ್ಬೋದು. ಮತ್ತು ನಮಗೆ ಲೋ ಮೇಂಟೆನೆನ್ಸ್ ಆಗುತ್ತೆ, ಲೋ ಬಜೆಟಲ್ಲಿ ನಾವು ಮೇಂಟೈನ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಮೇಯ್ನ್ ಏನಪ್ಪ ಅಂದರೆ, ನಾವು ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇರೋಲ್ಲ. ನಮಗೆ ಕೆಲವೊಬ್ಬರು ಮಲೆನಾಡು ಭಾಗದವರು ಮಳೆನ ಜಾಸ್ತಿ ಬರುತ್ತೆ ಅಂದರೆ ಬೆಟರ್ ಅನಿಸ್ಬೋದು. ಬಟ್ ಅರೆ ಮಲೆನಾಡು ಇಲ್ಲಾಂದರೆ ಬೇರೆ ಪ್ರದೇಶದವರು ನೀರಿನ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು ಅಂದರೆ, ಝೀರೋ ಕಲ್ಟಿವೇಷನ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಅಲ್ಲಿ ನೀರಿನ ಪ್ರಮಾಣ ಕಮ್ಮಿ ತಗೊಳುತ್ತೆ. ಯಾಕೆಂದರೆ ಅವ್ರಿಗೆ ಬಿಸಿಲು ನೇರವಾಗಿ ಭೂಮಿಗೆ ಬೀಳಲ್ಲ, ಹಾವೇ ಆಗೋಲ್ಲ, ಆವಾಗ ನೆಲ ಆರಲ್ಲ. ತೇವಾಂಶ ಇದ್ದರೆ ಕಾಪಾಡ್ಕೋಬೇಕು ಅಂದರೆ ನಾವು ಮಲ್ಚಿಂಗ್ ಟೈಪು, ನಾವು ಗ್ರಾಸ್ನ ಹುಲ್ಲು ಆ ಥರದ್ದೆಲ್ಲ ನಾವು ಕಲ್ಟಿವೇಷನ್ ಮಾಡ್ದಂಗೆ ಹಂಗೆ ಬಿಟ್ವಿ ಅಂದರೆ ಅದು ಹಾವಿಯಾಗಿ ಹೋಗಲ್ಲ, ನೆಲ ತಂಪಾಗಿ ತೇವಾಂಶ ಚೆನ್ನಾಗಿ ಹಿಡ್ಕೊಳುತ್ತೆ. ಅದರಲ್ಲಿ ಮೇಯ್ನು ಡಿಸಡ್ವಾಂಟೇಜ್ಗಳು. ಅವು ಡಿಸಡ್ವಾಂಟೇಜಸ್ ಎಲ್ಲ ಏನೇನಿದ್ದಾವಪ್ಪ ಅಂದರೆ, ನಾವು ಅದರಲ್ಲಿ ಮೇಯ್ನ್ ಇಂಪಾರ್ಟೆಂಟು, ನೀವು 2 ಅಡಿಗಿಂತ ಮೇಲೆ ಬರುವ ಗಿಡಗಳನ್ನು ಯಾವುದು ಬಿಡಬಾರ್ದು, ಅದನ್ನು ಕಿತ್ತಾಕ್ತಿರ್ಬೇಕು. ಯಾಕೆಂದರೆ ಸರ್ ಝೀರೋ ಕಲ್ಟಿವೇಷನ್ ಅಂತ ಅಂದ್ಬಿಟ್ಟು ಫುಲ್ಲು ಮೆಣೆ ಎಲ್ಲ ಬೆಳೆಸ್ಬಿಟ್ಟು ಫುಲ್ಲು ಕಾಡು ಟೈಪ್ ಮಾಡೋದಲ್ಲ. 2 ಅಡಿಗಿಂತ ಮೇಲೆ ಬರೋ ಗಿಡಗಳನ್ನೆಲ್ಲ ಅದನ್ನು ಕಿತ್ತಾಕ್ಬಿಡ್ಬೇಕು, ಅವನ್ನ ಬರಲಿಕ್ಕೆ ಬಿಡಬಾರ್ದು. ಏನು ಹುಲ್ಲು ಸ್ವಲ್ಪ ಚಿಕ್ಕ ಪುಟ್ಟ ಗಿಡಗಳು ಅಂಥವು ಬಂದಾಗ ತುಂಬ ಹೆಚ್ಚು ಸೇಫ್ಟಿ ಪ್ರಿಕಾಷನ್ಸ್ ನೋಡಬೇಕು. ಗೊಬ್ಬರ ಹಾಕೋ ಟೈಮ್ ಆಗಲಿ, ಇಲ್ಲ ಅಡಿಕೆ ಕಾಯಿ ಕುಯ್ಲಿಕ್ಕೆ ಆಗಲಿ, ಆ ಟೈಮಲ್ಲೆಲ್ಲ ಸೇಫ್ಟಿ ಬೇಕಾಗುತ್ತೆ. ಅದಕ್ಕೋಸ್ಕರ ಬ್ರಷ್ ಕಟರ್ ಬರುತ್ತೆ, ಇಲ್ಲಾಂದರೆ
ಬ್ರಷ್ ಕಟರಲ್ಲಿ ಇಲ್ಲಾಂದರೆ ಇದರಲ್ಲಿ ಕಟ್ ಮಾಡಿಸ್ಬಿಟ್ಟು ಫ್ಲ್ಯಾಟ್ ಅಂದರೆ ಮೇಗ್ಲು ಗಿಡನ ಮಾತ್ರ ಇದು ಮಾಡ್ತಾರೆ, ಕೆಳಗೆ ಬೇರ್ನ ಉಳುಮೆ ಏನು ಮಾಡೋದು ಬೇಡ. ಆ ಥರ ಪದ್ಧತಿ ಯಾವ್ಯಾವ್ದು ಇದ್ದಾವೆ ಅದನ್ನು ಬೇಕಾದ್ರೆ ಈಗಿನ ಟೆಕ್ನಾಲಜಿ ಎಲ್ಲ ಬ್ರಷ್ ಕಟರು, ಗ್ರಾಸ್ ಕಟಿಂಗು ತುಂಬ ಟೆಕ್ನಾಲಜಿಯಿಂದ ತುಂಬ ಮಿಷಿನ್ಸ್ ಎಲ್ಲ ಬಂದಿದ್ದಾವೆ. ಆ ಥರ ಒಂದೊಂದು ಮಿಷಿನ್ಸ್ ಇಟ್ಕೊಂಡ್ರೆ ಸಾಕು. ಅವೆಲ್ಲ ಮೇ ಬಿ ಲೋ ಬಜೆಟಲ್ಲೇ ಸಿಗ್ತಾವೆ, 10,000-15,000 ರೇಂಜಿಗೆಲ್ಲ ಸಿಗುತ್ತೆ. ಆ ಥರದ್ದು ಒಂದು ಮಿಷಿನ್ ಇಟ್ಕೊಳ್ಳೋದು ಒಂದೇ. ನೀವು ಕಲ್ಟಿವೇಷನ್ ಮಾಡೋದಾದರೆ ನೀವು 8-9 ಲಕ್ಷ ಇನ್ವೆಸ್ಟ್ ಮಾಡಿ ಒಂದು ಟ್ಯಾಕ್ಟ್ರಿ ಇಟ್ಕೊಳ್ಳೋದು ಒಂದೇ. ನೋಡಿ 15,000 ಇಟ್ಕೊಂಡು ಬ್ರಷ್ ಕಟರ್ ಇಟ್ಕೊಳೋದು ಬೆಟರ, ಇಲ್ಲಾಂದರೆ 7-8 ಲಕ್ಷ ಕೊಟ್ಟು ಟ್ಯಾಕ್ಟ್ರಿ ಇಟ್ಕೊಳೋದು ಬೆಟರ. ನೀವೇ ಥಿಂಕ್ ಮಾಡಿ. ಅಷ್ಟು ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ಸೇಫ್ಟಿ ಪ್ರಿಕಾಷನ್ಸು, ಹುಳಾಪ್ಟೆಗಳು ಮತ್ತು ಓಡಾಡ್ಲಿಕ್ಕೆ ಹಿಂಸೆ ಆಗುತ್ತೆ. ಆಮೇಲೆ ತುಂಬ ದೊಡ್ಡ ಗಿಡಗಳು ಬಿಟ್ಟರೆ ಅವೇ ತುಂಬ ಬೇರುಗಳು ಬಿಟ್ಕೊಂಡು ಇದಾದರೆ ಈ ಅಡಿಕೆ ಮತ್ತು ತೆಂಗು ಬೇರುಗಳಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ತುಂಬ 2 ಅಡಿಗಿಂತ ಮೇಲೆ ಬರೋ ಗಿಡಗಳನ್ನ ಯಾವುದೋ ಹೊಲದೊಳಗೆ ಬಿಟ್ಕೊಳೋದು ಬೇಡ. ಅದನ್ನೆಲ್ಲ ನಾವು ತೆಗಿಬೇಕು. ಏನಿದ್ರು ಚಿಕ್ಕ ಪುಟ್ಟ ಗಿಡಗಳು ಮಾತ್ರ ಬೆಳೆಸಬೇಕು. ಅದು ಝೀರೋ ಕಲ್ಟಿವೇಷನ್ನ ಪರ್ಫೆಕ್ಟಾಗಿ ಮಾಡೋ ವಿಧಾನ. ನೀವು ಸುಮ್ಮನೆ ಲಂಟನು ಅದು ಇದು ತುಂಬ ಬೆಳೆಸಿದ್ರೆ ಅದು ಪ್ರಾಪರ್ ವೇ ಆಗೋಲ್ಲ. ಹಂಗಾಗಿ ಝೀರೋ ಕಲ್ಟಿವೇಷನ್ನ ಅದೇ ಪದ್ಧತಿಯಲ್ಲಿ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸರ್ ಕೆಲವೊಬ್ಬರು ತುಂಬ ಹಂಗೆ ಬಿಟ್ಬಿಟ್ಟು ಸರ್ ನನಗೆ ಝೀರೋ ಕಲ್ಟಿವೇಷನ್ ಮಾಡಿದೆ ಏನೂ ರಿಸಲ್ಟ್ ಕಾಣಲಿಲ್ಲ ಅಂದರೆ ಆ ಥರ ಬರೋಲ್ಲ. ಅದಕ್ಕೆ ಒಂದು ಪದ್ಧತಿ ಇದೆ. ಆ ಪದ್ಧತಿ ಫಾಲೋ ಮಾಡ್ಕೊಂಡು ನಾನು ಹೇಳಿರೋ ಥರ 2 ಅಡಿ ಮೇಲೆ ಗಿಡಗಳನ್ನೆಲ್ಲವ ನೀವು ತೆಗೆದಾಕಿ ಚಿಕ್ಕ ಪುಟ್ಟ ಗಿಡಗಳು ಮಾತ್ರ ಬಿಡ್ಕೊಂಡು ನಿಮಗೆ ತುಂಬ ಹೆವಿ ಗಿಡ ಇದಾಯಿತು ಅಂದಾಗ ಬ್ರಷ್ ಕಟರಲ್ಲಿ ಹೊಡ್ಸಿದ್ರೆ ಸಾಕು. ಅದು ಝೀರೋ ಕಲ್ಟಿವೇಷನ್ ಒಂದು ಪದ್ಧತಿ ಆಗುತ್ತೆ. ಆ ಥರ ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆವಾಗ ನಿಮಗೂ ಲೋ ಬಜೆಟಲ್ಲಿ ಚೆನ್ನಾಗಿ ಅಡಿಕೆನ ಮತ್ತು ತೋಟಗಳನ್ನ ಮೇಂಟೈನ್ ಮಾಡ್ಬೋದು. ಈ ರೂಲ್ಸ್ನ ಫಾಲೋ ಮಾಡಿ. ನನ್ನ ಮಣ್ಣಿಂದು ಮತ್ತು ಬೇರೆ ಅಗ್ರಿಕಲ್ಚರ್ ವಿಡಿಯೋ, ಇಂಪಾರ್ಟೆಂಟ್ ವಿಡಿಯೋ ಮತ್ತು ನಾನು ಯಾವುದೇ ಆಗಲಿ ರಿಸರ್ಚ್ ಮಾಡಿಬಿಟ್ಟು ಅದ್ರ ಬಗ್ಗೆ ಕೇಳಿ 4 ಜನ ಅಂತ ತಿಳ್ಕೊಂಡು ಯಾವ್ದು ಬೆಟರು, ಯಾವ್ದು ನಿಜ ಅಂತ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ಅವ್ರನ್ನ ವಿಚಾರಿಸ್ಕೊಂಡೆ ನಾನು ವಿಡಿಯೋ ಮಾಡೋದು. ಸುಮ್ಮನೆ ಏನು ಇದು ಮಾಡೋದು. ಮಣ್ಣಿಂದು ನಾನು ಯಾಕೆ ಸಪ್ರೇಟಾಗಿ ಹೇಳ್ತೀನಿ ಅಂತಂದರೆ ಅದು ತುಂಬ ಇನ್ ಡೀಟೇಲಾಗಿ ಹೇಳ್ಬೇಕು. ನನಗೂ ಕೂಡ ಕನ್ಫ್ಯೂಸ್ ಇದೆ. ಯಾಕೆ ತುಂಬ ಜನ ಕೆಲವೊಬ್ಬರು ರೆಫರ್ ಮಾಡೋದು ಹೊಸ ಮಣ್ಣು ಬಿದ್ದಂಗೆ ಚೆನ್ನಾಗಿ ಗಿಡಗಳಿಗೆ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ, ಒಳ್ಳೊಳ್ಳೆ ಅಡ್ಜಸ್ಟಬಲ್ ಅಂದರೆ ಬೇರೆ ಬಿಡೋಕ್ಕೆಲ್ಲ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳ್ತಾರೆ. ಬಟ್ ಕೆಲವೊಬ್ರು ನೋಡಿದ್ರೆ ಕೆಲವೊಂದು ಥರ ಇನ್ಫಾರ್ಮೇಷನ್ ಹೇಳ್ತಾರೆ. ಬಟ್ ನನಗೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅದನ್ನು ನಾನು ಇನ್ ಡೀಟೇಲಾಗಿ ರಿಸರ್ಚ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಯಾವ್ದು ಬೆಟರು, ಮಣ್ಣು ಹೊಡ್ಸಿದ್ರೆ ಬೆಟರ, ಯಾವ ಮಣ್ಣು ಹೊಡ್ಸಿದ್ರೆ, ಕೆರೆ ಮಣ್ಣು ಹೊಡ್ಸಿದ್ರೆ ಹೆಂಗೆ ಸಮಸ್ಯೆ ಇಲ್ಲ, ಅನುಕೂಲ ಏನು, ಅಡ್ವಾಂಟೇಜ್ ಏನು, ಡಿಸಡ್ವಾಂಟೇಜ್ ಏನು, ಅದನ್ನೆಲ್ಲ ನಾನು ಪೂರ್ತಿ ರೆಫರ್ ಮಾಡಿಬಿಟ್ಟು ರಿಸರ್ಚ್ ಮಾಡಿಬಿಟ್ಟು ಕೆಲವೊಬ್ಬರನ್ನ ಎಕ್ಸ್ಪರ್ಟ್ಸ್ನ ಕೇಳಿಬಿಟ್ಟು ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಇದು ಮಾಡ್ತೀನಿ. ನಿಮಗೆ ಆ ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ರೀಸೆಂಟಾಗಿ ಒಂದು ವೀಕ್ ಒಳಗೇ ಆದಷ್ಟು ನಾನು ಮ್ಯಾಕ್ಸಿಮಮ್ಮು ಆ ವಿಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಬೇಗ ಇದು ಮಾಡ್ತೀನಿ. ಅಲ್ಲ, ಹೆಚ್ಚಿನ ಮಾಹಿತಿ, ಹೆಚ್ಚಿನ ವೀಡಿಯೋ ಅಗ್ರಿಕಲ್ಚರ್ ರಿಲೇಟೆಡ್ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಏನಾರು ಡೌಟ್ಸ್ ಹೇಳ್ತಾ ಇರ್ತಾರೆ, ಅವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.